ನ್ಯೂಸ್ವರೆಗೆ ಮತ್ತೆ ಸ್ವಾಗತ. ಈಗ ಅಧಿಕಾರ ಪಡೆದವ್ರಿಗೆ ಗೊತ್ತು ಅಧಿಕಾರ ಹೇಗೆ ಉಳಿಸ್ಬೇಕನ್ನೋದು. ಹನುಮಂತನವರೇ, ನಾವು ನೀವು ಮಾತಾಡ್ಬೋದು, ಏನ್ರಿ ಇವ್ರು ಮೂಢನಂಬಿಕೆ, ಇವ್ರಿಗೇನ್ರಿ ಜನಾದೇಶ ಧಿಕ್ಕರಿಸ್ತಾರೆ, ಏನು ಅಲ್ಲೂ ಹೋಗೋದಿಲ್ಲ ಅಂತ ಹೇಳ್ತಾರೆ, ಏನ್ರಿ ಅಂತ ನಾವು ಮಾತಾಡ್ಬೋದು. ಆದರೆ ಅಧಿಕಾರ ಪಡ್ಕೊಂಡು ಅವನಿಗೆ ಉಳಿಸ್ಕೊಳ್ಳೋದು ಏನು ಕಷ್ಟ ಅಂತ ಅವ್ರಿಗೆ ಗೊತ್ತು. ಇಲ್ಲಿ ಒಂದು ಹೋಗಾರ ಇದು ಹೇಗಿದೆ ಅಂದರೆ, ಅಧಿಕಾರ ಪಡ್ಕೊಳ್ಳೋದಕ್ಕೆ ನಮ್ಮ ಜನರಿಗೆ ಏನೆಲ್ಲ ಸಾಧ್ಯ ಇದೆ ಎಲ್ಲ ತಂತ್ರಗಳನ್ನು ಅನುಸರಿಸಬೇಕು ಅನ್ನೋದಾಗ್ಬಿಟ್ಟಿದೆ ಇವತ್ತು. ಅಲ್ಲ, ವಾಮಾಚಾರ ಕೂಡ ಸೇರ್ಕೊಂಡಿದೆ. ವಾಮಾಚಾರ ಸೇರಿಸ್ತಾನೆ ಹೇಳ್ತೀನಿ. ಬಹಳ ಕಡಿಮೆ ಜನ, 224 ಜನ ಶಾಸಕರಲ್ಲಿ ನಿಮಗೆ 24 ಜನ ವಾಮಾಚಾರ ಇತ್ಯಾದಿಗಳನ್ನ ನಂಬಲ್ಲ ಅನ್ನೋರು ಸಿಕ್ಕರೆ ನಿಮ್ ಪುಣ್ಯ ಸಿಗಲ್ಲ. 10% ಇಲ್ಲ ಅಂತ ನಾನು ಹೇಳ್ತಿರೋದು. ಇನ್ನು 200 ಜನವು ಅಪ್ಪ ಏನೋ ಇದನ್ನ ಮಾಡಿದ್ರೆ ಏನು ಎಲ್ಲಿ ಎಡವಟ್ಟಾಗುತ್ತೋ, ಇದು ಮಾಡಿದ್ರೆ ಏನು ಎಡವಟ್ಟಾಗುತ್ತೋ ಅಂತ ಹೇಳಿ, ಆಮೇಲೆ ಅವ್ರದ್ದು ಇನ್ನೊಂದು ಪ್ರಾಬ್ಲಮ್ ಇದೆ, ಜನರ ಆಶೋತ್ತರಗಳಿಗೆ ಕುಣಿಬೇಕಲ್ಲ. ಈಗ ನೀವೆಲ್ಲಾ ಊರಿಗೆ ಹೋಗಿ ಚುನಾವಣೆ ಶುರು ಮಾಡ್ಬೇಕಾದ್ರೆ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಚುನಾವಣೆ ಪ್ರಚಾರ ಟೈಮ್ ನೋಡಿ. ಈಗ ಯಾವ ಶಾಸಕ ಕೇಳಿದೆ, ಒಂದು ವಾರ ನಾಮಿನೇಷನ್ ಹಾಕ್ಲಿಲ್ಲ, ಯಾಕಂದ್ರೆ ಆ ವಾರನೂ ಸರಿ ಇಲ್ಲ, ಒಂದೇ ದಿನ ಫ್ಲಡ್. ಇಲ್ಲ ಜನರಿಗೆ ಏನಾಗುತ್ತೆ, ಇವ್ನು ಇಂಥ ದಿವಸ ಹಾಕದಂತೆ ಇವ್ನು ಗೆಲ್ಲಲ್ಲ ಕಂಡ, ಇವ್ನು ಓಟ್ ಹಾಕೋದ್ ಬೇಡ ಅಂತ ತೀರ್ಮಾನ ಮಾಡ್ಬಿಟ್ರೆ ಇವನ್ ಗತಿ ಮಾಡ್ತೀರ. ಏನೋ ವಿಚಾರವಾದಿನೇ, ಆದ್ರೆ ಜನ ಯಮಗಂಡ ಕಾಲದಲ್ಲಿ ಹಾಕ್ಯವನ ಇವನೆಲ್ಲಿ ಗೆಲ್ತಾನ ಮರ, ಓಟ್ ಹಾಕೋದ್ ಬೇಡ ಅಂತ ತೀರ್ಮಾನ ಮಾಡ್ಬಿಟ್ರೆ ಮುಗಿತಲ್ಲ ಇವ್ರ ಕತೆ ಹಾಕಿದವ್ರದು. ಅದು ಪ್ರಾಬ್ಲಮ್ ಆಗಿ ಜನರ ಆಶೋತ್ತರಗಳು. ನನಗೆ ಒಂದು ವೇಳೆ ಅರ್ಥ ಆಯ್ತು, ಹನುಮಂತನವರು ಯಮಗಂಡ ಕಾಲ ಹಾಕಿದಾರಂತೆ ಮಲ್ಲಿಂಗೇಗೌಡರು, ಅವ್ನು ಯಮಗಂಡ ಕಾಲ ಹಾಕಿದ ಓಟ್ ಹಾಕ್ಬಿಡ ಪ್ರಚಾರ ಮಾಡ್ತಾರೆ. ಈಗ ಜನಗಳಲ್ಲಿ ಏನಾಗಿದೆ ತಮ್ಗೆ ಹೇಳ್ತೀನಿ ಕೇಳಿ, ವಿಚಾರವಾದಿತನವನ್ನು ಇಟ್ಟುಕೊಂಡು ಈಗ ನಾಸ್ತಿಕರು ಅಂತ ಹೇಳೋದಿಲ್ಲ, ವಿಚಾರವಾದಿತನ ಇಟ್ಟುಕೊಂಡು ಜನ ಸಮುದಾಯದ ಏಳಿಗೆ ಬಯಸಬೇಕು ಅಂತಕ್ಕಂಥವ್ರಿಗೆ ಏನಾಗ್ತದೆ ಅಂದ್ರೆ, ನಮ್ಮ ಸುತ್ತಮುತ್ತ ಎತ್ಕೊಂಡ್ಬರೋರು, ಕೊಡೋರು, ಪೆನ್ ಕೊಡೋರು, ಇದು ಕೊಡೋರು ಎಲ್ಲ ಮಲ್ಲಿಂಗೌಡ್ರೆ ಈಗ ಜನಪರವಾಗಿದ್ದಾಗ ಅಧಿಕಾರದ ಆಸೆ ಇಟ್ಕೊಂಡು ನಾನು ಸ್ವಾರ್ಥ ಇಲ್ಲದೆ ಇದ್ದಾಗ ಇವು ಬರೋದಿಲ್ಲಪ್ಪ, ನೀನು ಅಧಿಕಾರನೂ ಬೇಕು, ಸ್ವಾರ್ಥನೂ ಬೇಕು, ನನ್ನವ್ರು ಬೇಕು, ತನ್ನವ್ರಿಗೆ ಎಲ್ಲ ಆಗ್ಬೇಕು ಅಂದಾಗ ಎಲ್ಲರೂ ನಂಬ್ತಾರೆ. ಅವಾಗ ಅದು ಅವ್ರು ನಂಬ್ತಾರೆ. ಈಗ ಹನುಮಂತನವರು ನಿಲ್ಲಿಸ್ತೀವಿ, ನನ್ನ ನೀವು ನಿಲ್ಲಿಸ್ತೀನಿ, ನಮ್ಗೆ ಇಷ್ಟ ಇಲ್ಲ ಪೂಜೆ ಗೀಜೆ ರಾವಕಾಲ ಎಲ್ಲ ಬಂದ್ರೆ ಟೈಮ್ ಇದ್ರೆ ಹಾಕ್ಬಿಟ್ಟು ಬರೋಣ ಅಂತೀವಿ. ಈಗ ನಮ್ಮ ಸುತ್ತಮುತ್ತ ಹಿಂದೆ ಇರ್ತಾರಲ್ಲ, ನಮ್ಮ ಕುತ್ತಿಗೆ ಪಟ್ಟಿಲಿ ಹಿಡ್ಕೊಂಡು ಅಣ್ಣ ಎಲ್ಲಾದ್ರೂ ಉಂಟೇನಣ್ಣ, ಏನ್ ನಿನಗೆ ಬಂದಿದೆ, ಏನು ಹನುಮಂತನವ್ರು ಗೆಲ್ಲಿ ಅಂತ ಮಾಡ್ತಾ ಇದೀಯ ನೀನು, ಇವಾಗ ರಾವಕಾಲ ಎಲ್ಲಿದೆ ಇದು, ಕುತ್ಕೊಂಡು ಬಾಯಿ ಮುಚ್ಕೊಂಡು. ಅದು ಏನು ಗೊತ್ತಾ, ಒಂದ್ಸರಿ ಕೂರಿಸ್ತಾರೆ, ಅಣ್ಣ ಇನ್ನೊಂದ್ಸರಿ ಎದ್ದೇಳ ಮೇಲೆ ಕೂತ್ಕೋ, 3 ಸರಿ ಕೂರಿಸಲ್ಲ ಅಂತಂದ್ರೆ ಇನ್ಯಾವ್ರಾದ್ರು ಸುಮ್ಮನೆ ಹೇಳ್ಬಿಡ್ತಾರೆ, ಅಂಡರ್ ಕರೆಂಟ್ ಇದೇ ಪಾಸ್ ಆಗ್ತದೆ, ಇದೇ ಪಾಸ್ ಆಯ್ತದೆ. ಈಗ ಅದನ್ನ ರಾವ್ ಕಾಲದಲ್ಲಿ ಹಾಕ್ಯವನಂತೆ, ಎಲ್ಲಿ ಗೆದ್ದನ್ ಬಿಡ್ರೋ ಇವ್ನ್ಗೆ ಹಾಕನ್ ಬಿಡಪ್ಪ ಅಂತ ಹೇಳಿ ಅಲ್ಲಿಂದ ಶುರು ಆಗುತ್ತೆ. ಅಂದ್ರೆ ನನಗೆ ಅನ್ಸೋದು ಇದು ಉಗಾರ, ಇದು ಬರೀ ಚಾಮರಾಜನಗರದ ಸಮಸ್ಯೆ ಅಲ್ಲ, ಒಟ್ಟು ಜನರ ಸಮಸ್ಯೆ. ನಮ್ಮ ಜನರೇನೆ ಎಲ್ಲಾ ತರದ ಅಂದ್ರೆ ಅಸಹಾಯಕತೆಗೆ ಎಲ್ಲಾ ತರದನ್ನು ನಂಬ್ತಾರೆ ನೋಡಿ. ನೀವು ತುಂಬಾ ಕಷ್ಟ ಹಾಕೊಂಡಾಗ ಒಂದು ಹುಲ್ಕಡ್ಡಿ ಕೂಡ ನಿಮಗೆ ಆಸರೆ ಆಗ್ಬಹುದು, ನಂಬ್ತೀರಾ? ಹುಲ್ಕಡ್ಡಿಯಿಂದ ಬದುಕ್ತಾರೆ, ಒಳ್ಳೇದಾದ್ರೆ ದೇವ್ರು ಅಂತಾರೆ, ಕೆಟ್ಟದಾದ್ರೆ ಮನೆ ಬರ ಅಂತಾರೆ. ಇಲ್ಲ, ಅದಕ್ಕೆ ಕಾರಣ ಏನು ಅಂದ್ರೆ, ಮನುಷ್ಯನ ಜೀವನದಲ್ಲಿ ಅನ್ಸರ್ಟನಿಟಿ ಇದ್ದಾಗ, ಅವನಿಗೆ ಖಚಿತತೆ ಇಲ್ಲದೆ ಇದ್ದಾಗ, ಅವನು ಅಸಹಾಯಕನಾಗಿದ್ದಾಗ, ಏನು ಮಾಡಕ್ ಸಾಧ್ಯ ಇಲ್ಲದೆ ಇದ್ದಾಗ ಇಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಅದು ನಮ್ಮ ದೇಶದಲ್ಲಿ ಹೆಚ್ಚು. ಬೇರೆ ದೇಶಗಳಲ್ಲಿ ಯಾಕಿದಿಲ್ಲ? ಯಾಕೆ ಅವರು ಶಾಸ್ತ್ರ ನೋಡಿ ನಾಮಿನೇಷನ್ ಹಾಕಲ್ಲ, ಶಾಸ್ತ್ರ ನೋಡಿ ಚುನಾವಣೆ ನಿಲ್ಲಲ್ಲ? ಅದಕ್ಕೇನಂದ್ರೆ ಅವ್ರ ಮನಸ್ಥಿತಿ ಅಂತದ್ದಲ್ಲ. ಆದರೆ ಭಾರತದ ಮನಸ್ಥಿತಿ ಅಂತದ್ದು ಅಂದ್ರೆ, ಪ್ರತಿಯೊಂದಕ್ಕೂ ಅಯ್ಯೋ ನೀವು ನಾರ್ತ್ ಇಂಡಿಯಾಗೆ ಹೋಗ್ಬೇಕು, ಇಲ್ಲಾದ್ರೂ ವಾಸಿ, ಇಲ್ಲೊಬ್ಬ ಪೆರಿಯಾರ್ ಹುಟ್ಟಿದ್ದಾನೆ, ಒಬ್ಬ ಬಸವಣ್ಣ ಹುಟ್ಟಿದ್ದಾನೆ, ಅಂಬೇಡ್ಕರ್ ಈ ಭಾಗದವರು, ಅಲ್ಲಂ ಪ್ರಭು ಇದ್ದಾನೆ, ಈ ನಮ್ಮ ವಚನ ಚಳವಳಿ ಎಲ್ಲರ ವಿರುದ್ಧ ಅಲ್ಲ, ಇಡೀ ವಚನ ಚಳವಳಿ ಅವರು ಎಲ್ಲವನ್ನು ಧಿಕ್ಕರಿಸಿದವರು. ಅಂತದ್ರಲ್ಲಿ ನಾರ್ತ್ ಇಂಡಿಯಾಗೆ ಹೋಗ್ಬಿಟ್ರೆ ಅಯ್ಯಯ್ಯೋ, ಪ್ರತಿಯೊಂದು ಅವರ ನಡೆ ನುಡಿ ಎಲ್ಲವೂ ಶಾಸ್ತ್ರಗಳ ಮೇಲೆ ಇದ್ರ ಮೇಲೆ ನಿಂತಿದೆ. ಇದು ಬಹಳ ಅಪಾಯಕಾರಿಯಾದದ್ದು. ನೀವು ಯಾರನ್ನಾದ್ರೂ ತಗೊಳ್ಳಿ, ಏನು ಶಾಸ್ತ್ರ ಹೇಳ್ತದೆ ಅದನ್ನ ಕೇಳ್ಕೊಂಡು ಕೈಗೊಂದು ಹಸಿರು ದಾರ, ಇದು ಕುಂಕುಮ ಹಚ್ಚಿದ ದಾರ ಕಟ್ಟದೇ ಇದ್ರೆ ಅವ್ನು ರಾಜಕಾರಣಿನೇ ಅಲ್ಲ ಅಂತ. ಮಾದೇವ ಪ್ರಕಾಶ್ ಅವರೇ, ನಾವೇನಾಗುತ್ತೆ ಪಿರಮಿಡ್ ಸ್ಟೈಲು, ಈಗ ಮೇಲಿನವ್ರು ಮಾಡ್ತಾರೆ ಅಂತ ಇಲ್ಲಿ ಕೆಳಗಿನವ್ರು ಶುರು ಮಾಡ್ತಾರೆ. ಈಗ ಏನಾಗಿದೆ, ಕೆಳಗಿನವ್ರು ಒತ್ತಡಕ್ಕೆ ಮೇಲಿನವ್ರು ಮಾಡ್ಬೇಕಾದಂತ ಅನಿವಾರ್ಯತೆ ಒಂದು. ಮತ್ತೆ ಕೆಲವರು ಅಧಿಕಾರಕ್ಕಾಗಿ ಏನೆಲ್ಲ ವಾಮಾಚಾರ, ತಂತ್ರ, ಮಂತ್ರ, ರಾಜಕೀಯವಾಗಿ ಮಲ್ಲಿಂಗವ್ರು ಮುಗಿಸ್ಬೇಕು, ಇವ್ರನ್ನ ಮುಗಿಸ್ಬೇಕು, ಅದು ಮಾಡುವಂಥದ್ದು ಒಂದು ಭಾಗ. ಆದರೆ ಎಲ್ಲೋ ಒಂದು ಕಡೆ ಅಧಿಕಾರ ಸಿಕ್ಕ ನಂತರ ಮಾಡುವಂಥದ್ದು ಇದೆಯಲ್ಲ, ಒಂದು ರೀತಿ ಕಾನ್ಸ್ಟಿಟ್ಯೂಷನ್ ವಿರುದ್ಧ. ನಾನು ಸರ್ಕಾರಿ ಕಚೇರಿಯನ್ನು ಒಡೆಯೋದು, ಆಮೇಲೆ ದಕ್ಷಿಣಕ್ಕೆ ಬಾಗಿಲನ್ನ ಇನ್ನೊಂದ್ ಕಡೆ ತಿರುಗಿಸ್ಕೊಳ್ಳೋದು, ಆಮೇಲೆ ಮುಂದೆ ಮಾಟ ಮಂತ್ರ ಮಾಡುವಂಥದ್ದು, ಅಥವಾ ಯಾರ್ದೋ ಮನೆ ಮುಂದೆ ಮಾಟ ಮಂತ್ರ ಮಾಡೋದು. ನೀವು ಸರ್ಕಾರ ನಡೆಸ್ತಾ ಇದ್ದೀರಾ ಅಥವಾ ಇನ್ನೊಬ್ಬರು ಮುಗಿಸೋಕೆ ಕೆಲಸ ಮಾಡ್ತೀರಾ? ಅಲ್ಲ, ಕಳೆದ ಸರ್ಕಾರದಲ್ಲಿ ವಿಧಾನಸೌಧದ ಮುಂದೆ ತಂದು ಕೋಳಿ ಇದು ರಕ್ತ ಎಲ್ಲ ಹಾಕಿದ್ರಲ್ಲ. ಯಡಿಯೂರಪ್ಪ ಇದ್ದಾಗ ಪಶ್ಚಿಮದ ಬಾಗಿಲು ಕ್ಲೋಸ್ ಮಾಡಿದ್ರು, ಪೂರ್ವ ಕಡೆ ಬರ್ಬೇಕಂತ ಹೇಳಿದ್ರು. ಹೋಗಾರ ಅವರೇ, ನಮ್ಮ ಹನುಮಂತಯ್ಯನವರು ಒಂದು ಮಾತನ್ನ ಹೇಳಿದ್ರು,
ಜನರ ಭಾವನೆಗಳು ಅವರು ನೋವಿನಲ್ಲಿದ್ದಾಗ, ಸಂಕಷ್ಟದಲ್ಲಿದ್ದಾಗ, ಅಸಹಾಯಕತೆ ಒಳಗಿದ್ದಾಗ ಅವರು ಈ ಶಾಸ್ತ್ರ, ಈ ಮೂಢನಂಬಿಕೆ ಇದನ್ನು ಆಶ್ರಯಿಸ್ತಾರೆ. ಅದು ನಿಜ. ಅದು ಯಾಕೆಂದರೆ ಒಬ್ಬ ಸಾಮಾನ್ಯ ಮನುಷ್ಯ. ಆದರೆ ಹಿರಿಯಕ್ಕನ ಚಾಳಿ ಮನೆ ಮಕ್ಕಳಿಗೆಲ್ಲ ಅಂತ ಅಂದಾಗೆಲ್ಲ ಈ ಅಧಿಕಾರದ ಅಂಗಳದಲ್ಲಿ ಯಾರು ಉನ್ನತ ಸ್ಥಾನಗಳಲ್ಲಿರ್ತಾರೆ ಅವರು ದೇ ಶುಡ್ ಸೆಟ್ ಆನ್ ಎಕ್ಸಾಂಪಲ್. ಈಗ 12ನೇ ಶತಮಾನದಲ್ಲಿ ಬಸವಣ್ಣನವರು ವಚನ ಚಳವಳಿಯ ಮುಂಚೂಣಿ ಒಳಗಿದ್ರು. ಅವರು ಏನು ಹೇಳಿದ್ರು, ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ತಲೆಯೇ ಹೊನ್ನ ಕಳಸವಯ್ಯ ಅಂತ ಆ ಒಂದು ದೇಗುಲ ಸಂಸ್ಕೃತಿಯನ್ನೇ ಸಂಪೂರ್ಣವಾಗಿ ಧಿಕ್ಕರಿಸಿ ಇಷ್ಟಲಿಂಗವನ್ನು ಸಾಮಾನ್ಯ ಜನರಿಗೆ ಕೊಟ್ಟರು. ಅಂದರೆ ಆ ರೀತಿ ಒಬ್ಬ ಜಂಗಮ ಸಂಸ್ಕೃತಿಯನ್ನು ಅವರು ಎಂಕರೇಜ್ ಮಾಡಿದ್ರು, ಪ್ರೋತ್ಸಾಹ ಮಾಡಿದ್ರು. ಅದೇ ರೀತಿ ಒಳಗೆ ಒಬ್ಬ ನಾಯಕ ಅದನ್ನು ಯಾರಿರ್ತಾನೆ, ಆ ನಾಯಕ ಹಿ ಶುಡ್ ಸೆಟ್ ಎನ್ ಎಕ್ಸಾಂಪಲ್. ಇವತ್ತು ಸಿದ್ದರಾಮಯ್ಯನವರು ಧೈರ್ಯವಾಗಿ ನಾನು ಹೋಮ ಹವನ ಯಜ್ಞ ಇದೆಲ್ಲವನ್ನ ಧಿಕ್ಕರಿಸಿದ್ದೇನೆ, ಚಾಮರಾಜನಗರಕ್ಕೆ ನಾನು ಹೋಗ್ತೀನಿ, 12ನೇ ಶತಮಾನದ ಬಸವಣ್ಣ ಈ ರೀತಿ ಹೇಳಿದ್ದಾನೆ, ಅದನ್ನು ನಾನು ಪರಿಪಾಲಿಸ್ತೀನಿ ಅಂತ ಹೇಳಿದಲ್ಲ ಸಿದ್ದರಾಮಯ್ಯ. ರಿಯಲಿ ಇಟ್ ಈಸ್ ಗ್ರೇಟ್. ಈಗ ಸಿದ್ದರಾಮಯ್ಯ ಅವರು ಆ ಒಂದು ಬೋಲ್ಡ್ ಡಿಸಿಷನ್ ತಗೊಂಡಾಗ ಇಡೀ ರಾಜ್ಯದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ನೀವು ಹೇಳ್ತಿರಲ್ಲ ಪಿರಮಿಡ್ ಅಂತ ಅನ್ನೋದು, ಈ ತುತ್ತ ತುದಿಯಲ್ಲಿರುವಂತಹ ಮನುಷ್ಯ, ಎತ್ತರದ ಸ್ಥಾನದಲ್ಲಿರುವಂತಹ ಮನುಷ್ಯ ಏನು ಕಾರ್ಯಕ್ರಮಗಳನ್ನು, ಏನು ಆಚರಣೆಗಳನ್ನು ತನ್ನ ಆಡಳಿತದಲ್ಲಿ ಬದುಕಿನಲ್ಲಿ ಜಾರಿಗೊಳಿಸ್ತಾನೋ ಅದು ಸಾಮಾನ್ಯ ಮನುಷ್ಯರ ಮೇಲೂ ಪರಿಣಾಮ ಬೀರುತ್ತೆ. ಸಾಮಾನ್ಯ ಮನುಷ್ಯನು ಹಿರಿಯರ ಮಾರ್ಗದರ್ಶನದಲ್ಲಿ ಅವರು ಹಾಕಿಕೊಟ್ಟ ಹಾದಿ ಒಳಗೆ ನಡೀತಾನೆ. ಮಲ್ಲಿಂಗೇಗೌಡ್ರೆ, ಜನತಾ ರಾಜಕಾರಣ ಅನ್ನುವಂಥ ಜನರೇ ದೇವರು ಅಲ್ವಾ? ಜನರು ಓಟ್ ಹಾಕಿದ್ರೆ ಗೆಲ್ತೀರಿ, ಇಲ್ಲಾಂದ್ರೆ ಇಲ್ಲ. ಅವರೇ ದೇವರು ತಾನೆ, ಪ್ರಜಾಪ್ರತಿ ಅವರೇ ದೇವರು. ಎಸ್, ರಾಜಕಾರಣ ಅಥವಾ ಸಾರ್ವಜನಿಕ ಜೀವನಕ್ಕೆ ಬಂದಾಗ ಜನರೇ ದೇವರು. ಗೆದ್ದಾಗ ಅದಕ್ಕೆ ಆಡಳಿತ ಮಾಡ್ತೀರಿ, ಗೆಲ್ಲದಾಗ ಮನೆಗೆ ಇರ್ತೀರಿ. ಈ ಜನರು ಓಟ್ ಹಾಕದಂತ ಜನರನ್ನೇ ನೀವು ಅಲ್ಲಿ ನೀವು ಹೋಗಲ್ಲ ಅಂತಂದ್ರೆ ಅದಕ್ಕಿಂತ ಅವಮಾನ ಇನ್ಯಾವುದಿದೆ? ನಾನು ನಿಮ್ಗೆ ಫಸ್ಟೇ ಹೇಳಿದೆ, ಅದಕ್ಕಿಂತ ಅವಮಾನ ಬೇರೊಂದಿಲ್ಲ. ನಂಬರ್ 1. ಈಗ ನಿಮಗೆ ಅಲ್ಲಿ ಹೋಗ್ಬಿಟ್ರೆ ಅಧಿಕಾರ ಕಳ್ಕೊಳ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಗೆದ್ದಿರೋ MLA ಏನೋ, ಅಲ್ಲಿ ಗೆದ್ದಿರೋ ಮಂತ್ರಿ ಆಗೋರೇನೋ, ಅಲ್ಲಿ ಗೆದ್ದಿರೋ DC ಏನೋ, SP ಏನೋ, ಇನ್ನೊಬ್ರೇನೋ, ಮತ್ತೆ ಅಭಿವೃದ್ಧಿ ಕೆಲಸಗಳಾಗ್ತದೆ. ಮತ್ತು ಇನ್ನೊಂದೇನಂತಂದ್ರೆ ಯಾವುದೋ ಊರಿಗೆ ಹೋದ್ರೂ ಆಗುತ್ತೆ, ಯಾವುದೋ ಜಿಲ್ಲೆಗೆ ಹೋಗೋದಾಗ್ತದೆ. ಅದರಂತ ಒಬ್ಬ ಮೂಢನಂಬಿಕೆ. ಶೆಟ್ಟರು ಒಂದು ಮಾತಾಡಿದ್ರಿಂದ ಅವರು ಚಾಮರಾಜ ಭೇಟಿ ಎಂಥದೋ ಸವದತ್ತಿ ಎಲ್ಲ ಮುಗೋದ್ರೆ ಅಧಿಕಾರ ಕಳ್ಕೊಳ್ಳುತ್ತೆ ಅಂತ ಅಲ್ಲೂ ಹೋದೆ ನಾನು. ಆಮೇಲೆ ಕಿತ್ತೂರಿಗೆ ಹೋದ್ರೆ ಅಧಿಕಾರ ಕಳ್ತ ಅಲ್ಲೂ ಹೋದೆ, ಚಾಮರಾಜನ ಕಳ್ಕೊಂಡ್ರೆ ಅಲ್ಲೂ ಹೋದೆ. ಅದು ಹಿಂಗಾಗುತ್ತೆ. ಕ್ರಿಯೇಟ್ ಮಾಡ್ತಾರೆ ನಿಮ್ಗೆ ಅವರೇ. ಈ ಅಂಧಶ್ರದ್ಧೆ ಮೂಢನಂಬಿಕೆಗೆ ಇನ್ನೊಂದು ಉದಾಹರಣೆ, ಶೃಂಗೇರಿಯಿಂದ ಯಾರು ಶಾಸಕರಾಗಿ ಆಯ್ಕೆ ಆಗ್ತಾರೆ ಆ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಮಾತಿತ್ತು. ಈ ಸರಿ ಶೃಂಗೇರಿಯಿಂದ ಬಿಜೆಪಿಯ ಜೀವರಾಜ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರ್ತಾರೆ. ನೋಡಿ, ಒಂದು ನಿಮ್ಗೆ ಹೇಳ್ತೇನೆ, ಮುಖ್ಯಮಂತ್ರಿ ಆದವರು ಚಾಮರಾಜನಗರ ಜಿಲ್ಲೆ ಬಿಟ್ಟು ಮಿಕ್ಕಿದ 29 ಜಿಲ್ಲೆಗಳಿಗೆ ಮುಖ್ಯಮಂತ್ರಿ ಆಯ್ತಾರಾ? ಖಂಡಿತ ಇಲ್ಲ. 30 ಜಿಲ್ಲೆಗಳಿಗೂ ಅವ್ರು ಹಾಕ್ತಾರೆ. ಮತ್ತು ಒಂದು ಸ್ಟೇಟ್ಮೆಂಟ್ಶಿಪ್ ಬೇಕಾಗ್ತದೆ ಅಂತೇಳಿ. ಆಮೇಲೆ ಈ ಮೂಢನಂಬಿಕೆಗಳನ್ನ ಕಿತ್ತೋಗಿಬೇಕು ಅಂತೇಳಿ ನಾವು ಇಷ್ಟೆಲ್ಲ ಮಾಡಿ ಇಷ್ಟೊಂದು ವೈಜ್ಞಾನಿಕವಾಗಿ ಮುಂದುವರಿತಕ್ಕಂಥ ಇವತ್ತಿನ ಕಾಲದಲ್ಲಿ ಕೂತ್ಕೊಂಡೆಲ್ಲ ICBM ಬೆರಳುತ್ತು ಅಂತ ಕಾಲದಲ್ಲಿ ಇನ್ನೂ ನಾವು ಅಲ್ಲಿಗೆ ಹೋದ್ರೆ ಇಲ್ಲಿಗೆ ಹೋದ್ರೆ ಅವೆಲ್ಲ ಕಿತ್ತಾಕಿ ಇಟ್ ಈಸ್ ವೆರಿ ಗುಡ್ ಸೈನ್ ಆಫ್. ಇದು ಹನುಮಂತೇವರೇ, ನಂಬಿಕೆ ಇರಲ್ಲ, ಆದ್ರೆ ಮೂಢನಂಬಿಕೆ ಬೇಡ ಅನ್ನೋದೇ ಬೇಡ. ಖಂಡಿತ ನೀವು ನಂಬಿಕೆ ದೇವ್ರ ಪೂಜೆ ಮಾಡಿ ನೀವು ಪ್ರಜಾಪ್ರಭುತ್ವದಲ್ಲಿ ನಿಮ್ಮ ಎಲ್ಲ ಪೂಜೆಗಳಿಗೆ ಅವಕಾಶ ಇದೆ, ಮನೇಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಸಾರ್ವಜನಿಕ ಬದುಕಾಗಬಾರ್ದು. ಆಮೇಲೆ ಪೂಜೆ ಪುನಸ್ಕಾರ, ನಿಮ್ಮ ಹೋಮ ಅವನ ಎಲ್ಲವೂ ಇನ್ನೊಬ್ಬರು ಇದ್ರೆ ಮನೇಲಿ ಮಾಡ್ಕೊಳ್ಳಿ, ಅದು ಸಾರ್ವಜನಿಕವಾಗಿ ಇರಬಾರ್ದು ಅಂತ. ಆದ್ರೆ ದಿನೇ 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 ಏನಾಗ್ತಿದೆ, ಆತಂಕಕಾರಿ ಸಂಗತಿ ಏನು ಅಂದ್ರೆ ನಮ್ಮ ಎಲ್ಲ ರಾಜಕಾರಣಿಗಳು, ಸರ್ಕಾರದ ಅಧಿಕಾರಿಗಳು ಕೂಡ, ಮೆಷಿನರಿ ಕೂಡ ಎಲ್ಲವೂ ಏನ್ ಮಾಡ್ತಿದೆ, ಇದನ್ನ ಸರ್ಕಾರದ ಕಾರ್ಯಕ್ರಮ. ನೀವು ಎಲ್ಲ ಕಚೇರಿಗೆ ಹೋಗಿ ಸ್ವಾಮಿ ಶುಕ್ರವಾರ ಮಧ್ಯಾಹ್ನ ಇದೇ ಕೆಲಸ, ನಮಾಜ್ಗೆ ಹೋಗ್ತಾರೆ, ಕಡಲೆಪುರಿ ಹಂಚೋದು, ಶುಕ್ರವಾರ ಪೂಜೆ ಮಾಡೋದು, ಆರತಿ ತಟ್ಟೆ ಅಲ್ಲ ವಿಧಾನಸೌಧ ಆರತಿ ತಟ್ಟೆ ಶುಕ್ರವಾರ ನಮಾಜ್ಗೆ ಹೋಗ್ತಾರೆ, ಚರ್ಚ್ಗೆ ಹೋಗ್ತಾರೆ. ನನಗೆ ಹಿಂಗ್ ಮಾಡೋರು, ಇಷ್ಟು ಭಯಭಕ್ತಿಯಿಂದ ದೇವ್ರ ಮೇಲೆ ಪೂಜೆ ಮಾಡೋರು ಪ್ರಾಮಾಣಿಕವಾಗಾದ್ರೂ ಇದ್ದಾರ ಅಂದ್ರೆ ಪರಮ ಭ್ರಷ್ಟರು, ಪರಮ ಭ್ರಷ್ಟರು. ಅಲ್ಲ, ನನಗೊಂದು ಪ್ರಶ್ನೆ, ಸರ್ಕಾರಿ ಕಚೇರಿ ಅಧಿಕಾರಿಗಳು ರಾಜಕಾರಣ ಬೆಳಿಗ್ಗೆ ದೇವ್ರ ಪೂಜೆ ಮಾಡ್ಕೊಂಡ್ ಬರ್ಲು ಅಂತವ್ರು ಯಾಕಂದ್ರೆ ಆಫೀಸಲ್ಲಿ ಕಂಟಕ ಬರದೇ ಇರ್ಲಿ ಅಂತ ಭಯ ಹೆಂಗಿದೆ ಅಂದ್ರೆ ಇಲ್ಲಿ ಯಾರನ್ನ ದುಡ್ಡು ಕೊಟ್ಟು ಇಟ್ಕೊಟ್ಬಿಟ್ಟಾನು ಅಂತ, ಅದು ಪ್ರಾಬ್ಲಮ್ ಇರೋದು. ಮರಲಿಂಗೇಗೌಡರೇ, ಮಾದೇವ ಪ್ರಕಾಶ್ ಅವರೇ, ಹನುಮಂತವರೇ, ಇಷ್ಟೊತ್ತು ಮಾತು ಚರ್ಚೆಯಲ್ಲಿ ಭಾಗಿಯಾಗಿದ್ರೆ ಖಂಡಿತ. ಯಾಕಂದ್ರೆ ನಂಬಿಕೆಯನ್ನ ಮೂಢನಂಬಿಕೆ ಯಾವತ್ತೂ ಕೂಡ ಸೋಲಿಸಬಾರ್ದು. ನಂಬಿಕೆ ಇರಲಿ, ಆದ್ರೆ ಮೂಢನಂಬಿಕೆ ಹೇಳಿದೆ ಅನ್ನುವಂಥದ್ದೇ ಈ ಚರ್ಚೆವಾದ. ಇದು ಇವತ್ತಿನ ನ್ಯೂಸ್. ನಾಳೆ ಮತ್ತೊಂದು ವಿಷಯವನ್ನು ಹತ್ಕೊಂಡು ಬರ್ತೇನೆ. ನೇರ ನಿರಂತರ ಸುದ್ದಿಗೆ ನೋಡ್ತಾ ಇರ್ತೀವಿ.